ಅಬ್ಬಾ ಅಂತೂ ಇವತ್ತು ನನ್ನ ಮಗನಿಗೆ ಅಂಟಿದ ಶನಿ ಬಿಟ್ಟೋಯ್ತು. ಇವತ್ತು ಆ ಹುಡುಗಿ ಜೊತೆ ಮಾತಾಡಿರೋ ವರ್ಷಗೆ ಆ ಹುಡುಗಿ ನಮ್ಮ ಅಬ್ಬಾಯಿ ಕ್ಲಾಸ್ ತಗೋತಾಳೆ. ಇವನು ಹ್ಯಾಪ್ ಮರ ಹಾಕೊಂಡು ಮನೆಗೆ ಬರ್ತಾನೆ, ಅವನೇ ಆ ಹುಡುಗಿ ಮೇಲೆ ಕಂಪ್ಲೇಂಟ್ ಮಾಡ್ತಾನೆ. ಅಲ್ಲಿಗೆಲ್ಲ ಸಲೀಸಾಯ್ತಲ್ಲ. ದೇವರೇ, ನನ್ನ ಸಮಸ್ಯೆ ಎಲ್ಲ ಎಷ್ಟು ಸಲೀಸಾಗಿ ಪರಿಹರಿಸ್ಬಿಟ್ಟೆಪ್ಪ. ಈಗ ಆ ಹುಡುಗಿ ನಮ್ಮ ಅಭಯನಿಂದ ದೂರ ಆಗಿ ನಾನು ಮೆಚ್ಚುವಂಥ ಸೊಸೆ ನಮ್ಮ ಮನೆಗೆ ಬಂದರೆ ನನ್ನ ಗಂಡನ ಕೈಯಿಂದ, ನನ್ನ ಮಾವನ ಕೈಯಿಂದ ನಿನಗೆ ಖಂಡಿತ ಉರುಳು ಸೇವೆ ಮಾಡಿಸ್ತೀನಿ. ಕಾಪಾಡಪ್ಪ. ಏನ್ರಿ ನಿಮ್ದು? ಎಲ್ಲ ನಿಮಗೆ ಗೊತ್ತಲ್ರಿ, ಮನೆ ಹತ್ರ ಬಂದಿದ್ದಕ್ಕೆ ಆಚೆ ಓಡಿಸ್ಬಿಟ್ರಿ. ನಿಮಗೆ ಗೊತ್ತಾ, ನಿನ್ನೆ ಮಧ್ಯಾಹ್ನದಿಂದ ನಾನು ಮನೆಗೂ ಹೋಗಿಲ್ಲ. ನಿಮ್ಮ ಹೆಸರು ಹೇಳ್ಕೊಂಡು ಬೀದಿ ಬೀದಿ ಅಲಿತಾ ಇದ್ದೀನಿ. ನಿಮ್ಗೆ ಯಾವಳು ಹೇಳಿದ್ದು ಅಳಿಯಕ್ಕೆ? ನಿಮ್ಮ ಪ್ರೀತಿ, ಅದಕ್ಕೋಸ್ಕರ ನಾನು ರಾತ್ರಿ ಅಲ್ಲ. Just shut up, you! ಎಷ್ಟೊಬ್ರು ನಿಂಗೆ ನಾಚಿಕೆನೇ ಆಗಲ್ವಾ? ಶಾಲಿನಿ ಪ್ಲೀಸ್ ಮೆತ್ತಗೆ ಮಾತಾಡಿ. ಯಾಕೆ? ನೀನ್ ಮಾಡೋ ಕಚಡ ಕೆಲಸ ಯಾರಿಗೂ ಗೊತ್ತಾಗಬಾರ್ದು ಅಂತನಾ? ಏನಮ್ಮ, ಏನೋ ಪ್ರಾಬ್ಲಮ್ಮಾ? ಯಾರೋ ಥರ್ಡ್ ಕ್ಲಾಸ್ ಫೆಲೋ ಸರ್, ಯಾವಾಗಲೂ ನೋಡಿದ್ರು ನನ್ನ ಹಿಂದೆ ಬಿದ್ದು ಫಾಲೋ ಮಾಡ್ತಾನೆ. ಯಾಕಪ್ಪ, ಏನು ವಿಷಯ? ಹೆಂಗಿದೆ ಮೈಗೆ? ಅಲ್ಲ ಸರ್, ನಾನು ಅವ್ರನ್ನ ಬಿಡಿ ಸರ್, ಇಂಥವ್ರ ಜೊತೆ ಮಾತಾಡಿ ನೀವ್ಯಾಕೆ ನಿಮ್ಮ ನಾಲ್ಗೆ ಕೆಡ್ಸ್ಕೊಂತೀರ? ಇವ್ರಗಳ ಯೋಗ್ಯತೆನೇ ಇಷ್ಟು. ಬಡವ್ರ ಮನೆ ಹೆಣ್ಮಕ್ಳು ಕಂಡ್ರೆ ಮೈ ಮೇಲೆಲ್ಲ ಕಣ್ಣು ಇವಕ್ಕೆ. ಶಾಲಿನಿ ಹಂಗೆಲ್ಲ ಮಾತಾಡ್ಬೇಡ್ರಿ, ತಡ್ಕೊಳಕ್ಕಾಗಲ್ಲ. ಇನ್ನು ಹೆಂಗೋ ಮಾತಾಡಬೇಕು ನಿನ್ನ ಜೊತೆ? ನಿನ್ನ ಹತ್ರ ದುಡ್ಡು ದುರಹಂಕಾರ ಇದ್ರೆ ನಿಮ್ಮ ಮನೇಲಿ ಇಟ್ಕೋ. ಅದನ್ನ ನಮ್ಮ ಮುಂದೆ ಪ್ರದರ್ಶನ ಮಾಡಕ್ಕೆ ಬಂದರೆ ಚೆನ್ನಾಗಿರಲ್ಲ. ನಾನೆಲ್ಲ ಹಂಗೆ ಮಾಡ್ದೆ ರೀ, ಸಿನ್ಸಿಯರ್ ಆಗಿ ನಿಮ್ಮ Just shut up and get lost ಅಂದೆ. ಅಕ್ಕ ತಂಗಿರ ಜೊತೆ ಬೆಳೆದಿರಲ್ಲ, ಅಪ್ಪ ಅಮ್ಮ ನೆಟ್ಟಗೆ ಬೆಳೆಸಿರಲ್ಲ, ಬೇಕಾ ಬಿಟ್ಟು ದುಡ್ಡು ಬೇರೆ ಸಿಕ್ಕಿರುತ್ತೆ. ಅದಕ್ಕೆ ಹೆಲ್ಪ್ಲೆಸ್ ಆಗಿರೋ ಹೆಣ್ಮಕ್ಳು ಸಿಕ್ಕಿದ್ರೆ ಯೂಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀರಾ ಅಲ್ವಾ? ಶಾಲಿನಿ ನಿಮ್ಮ ಕೈ ಮುಗಿತೀನಿ, ನಾನಂತವನಲ್ಲ. ಮಾತಾಡ್ಬೇಡ ಅಂದೆ ತಾನೆ. ಹೆಣ್ಮಕ್ಳ ಹತ್ರ ಹೇಗ್ ನಡ್ಕೊಳ್ಬೇಕು ಅನ್ನೋ ಕಲ್ಚರ್ ಗೊತ್ತಿಲ್ದಿರೋ ಪೊರ್ಕಿ ನೀವು. ನಿಮ್ಮಂತ ನಾಚಿಕೆಟ್ ಹುಡುಗರು ಬೀದಿಗೆ 4 ಜನ ಸಿಗ್ತಾರೆ. ನಿಮ್ಮಂತವ್ರನ್ನೆಲ್ಲ ತಗೊಂಡೋಗಿ ನೀರು ನೆರಳಿಲ್ದಿರೋ ಜಾಗಕ್ಕೆ ಹಾಕಿ. ಶಾಲಿನಿ ಯಾಕೆ ಇವತ್ತು ಈ ರೇಂಜ್ಗೆ ಆಡ್ತಾ ಇದ್ದೀರಾ? ನಾನು ಅಂತ ತಪ್ಪಾದ್ರೂ ಏನ್ ಮಾಡ್ದೆ? ಇನ್ನೊಂದು ಮಾತಾಡಿದ್ರೆ ಜನ ಇದ್ದಾರೆ ಅಂತಾನು ನೋಡ್ದೆ ಕಪ್ಪಾಳಕ್ ಬಾರಿಸ್ಬಿಡ್ತೀನಿ.